ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ದುಡ್ಡು ಕೂಡ ಖರ್ಚು ಮಾಡಬೇಕು. ಅದು ಬೇರೆ ಪಕ್ಷಕ್ಕೆ ಅದು ದುಡ್ಡು ಅದು ಇದು ಬೇಕು, ನನಗೆ ವೋಟರ್ಸ್ ಆದರೆ ಸಾಕು. ನಿಮ್ಗೆ ಯಾರು ಫೋನ್ ಮಾಡಿಲ್ವಾ, ಹಿಂದೆ ತಗೊಳ್ಳಿ ನಾಮಿನೇಷನ್ ಅಂತ ಹೇಳಿಲ್ವಾ? ಮಾಡಿದ್ರೇನು ಅವರು ನಾವು ಕೇಳೋದಿಲ್ಲ. ನಾವು ಒಂದ್ಸತಿ ನಾಮಿನೇಷನ್ ಹಾಕಿದರೆ ನಾವು ತೆಗಿಯೋದಿಲ್ಲ, ಫೇಸ್ ಮಾಡ್ತೀವಿ ಎಲೆಕ್ಷನ್. ಓಕೆ, ಒಬ್ಬ ಬಟ್ಟೆ ವ್ಯಾಪಾರಸ್ಥೆ ಈಗ ದೊಡ್ಡವರ ವಿರುದ್ಧ ಉಳ್ಳವರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ. ಈ ಬಾರಿ ದಾವಣಗೆರೆ ದಕ್ಷಿಣ ಚುನಾವಣೆ ಇದೆಯಲ್ಲ, ಅದು ಉಳ್ಳವರು ಮತ್ತು ಇಲ್ಲದೇ ಇರುವವರ ನಡುವಿನ ಸಂಘರ್ಷ, ಹೋರಾಟ ಅಂತ ಬಿಂಬಿಸಲಾಗ್ತಾ ಇದೆ ಮತ್ತು ಅದೇ ರೀತಿಯ ವಾತಾವರಣ ಕೂಡ ಇಳಿ ಬರ್ತಾ ಇದೆ. ಇಲ್ಲಿ 12 ಜನ ಅಲ್ಪಸಂಖ್ಯಾತರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಮಹಿಳೆ ಜಬೀನಾ ಆಪಾ ಅವರ ಹೆಸರು ಕೂಡ ಇದೆ. ಅವರು ಪ್ರತಿನಿತ್ಯ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕೈಲಾದಷ್ಟು ನಾನು ನನ್ನ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಬೇಕು ಅನ್ನುವಂತಹ ಉತ್ಸಾಹ, ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮಿದ್ದೀವಿ. ಓಕೆ, ಹೇಗಿದೆ ಟ್ರೆಂಡ್, ಏನು ಅನ್ಸುತ್ತೆ? ಒಳ್ಳೆ ಇದು ಐತಿ, ಕ್ಯಾನ್ವಾಸ್ ಮಾಡ್ತಿದ್ದೀವಿ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಒಳ್ಳೆ ಪ್ರಚಾರ ಆಗ್ತೈತಿ. ನಾನು ಗೆಲ್ತೀನಿ ಅಂತ ನನಗೆ ನಮ್ಮದು ತಮ್ಮರ ಮೇಲೆ ಎಲ್ಲರ ಮೇಲೆ ನಂಬಿಕೆ ಇದೆ, ಆಶೀರ್ವಾದ ಮಾಡ್ತಾರೆ ಈ ಸತಿ ಅಂತ. ಓಕೆ, ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ದುಡ್ಡು ಕೂಡ ಖರ್ಚು ಮಾಡಬೇಕು, ಸಾಕಷ್ಟು ಸ್ಟ್ರಾಟಜಿ ಇರಬೇಕು, ಹಿಂದೆ ದೊಡ್ಡ ದೊಡ್ಡ ನಾಯಕರು ಇರಬೇಕು ಅಂತಾರೆ. ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ನಿಮ್ಮ ಅಕ್ಕ ಇದ್ದಾರೆ, ನಿಮ್ಮ ತಮ್ಮ ಇದ್ದಾರೆ, ಮತ್ತೆ ನೀವಿದ್ದೀರಾ, ಮುಂದೆ ಜನ ಇದ್ದಾರೆ. ಅದು ಬೇರೆ ಪಕ್ಷಕ್ಕೆ ಅದು ದುಡ್ಡು ಅದು ಇದು ಬೇಕು, ನನಗೆ ವೋಟರ್ಸ್ ಆದರೆ ಸಾಕು. ವೋಟ್ಸ್ ಬೀಳುತ್ತೆ, ವೋಟರ್ಸ್ ಬೇಕು ಮೊದಲೇ. ಇದು ಅವ್ರ ಲೀಡರ್ ಬಂತು, ಇವ್ರು ಬಂತು, ದುಡ್ಡು ಬಂತು, ಅದು ಏನು ಅವಶ್ಯಕತೆ ಇಲ್ಲ. ವೋಟರ್ಸ್ ನನ್ನ ಜೊತೆಗೈತೆ. ಓಕೆ, ಸುಮಾರು ಎಷ್ಟು ವೋಟ್ ತಗೋಬಹುದು ಅಂತ ಅನ್ಸುತ್ತೆ? 9ನೇ ತಾರೀಕಿನ ಮೇಲೆ ಹೇಳ್ತೀನಿ, ಇವಾಗ ಹೇಳಕ್ಕೆ ಆಗೋದಿಲ್ಲ ಎಷ್ಟು ತಗೊಂತೀನಿ ಅಂತ. ಜನ ಏನಂತಾರೆ ನೀವು ಹೋದಲ್ಲಿ ಬಂದಲ್ಲಿ? ವೋಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋಗಿದ್ರೇನು ಕೊಡ್ತೀವಿ, ಈ ಸತಿ ಕಾಂಗ್ರೆಸ್ ಪಾರ್ಟಿ ಕೊಡಲ್ಲ, ನಿಮಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಗೆ ಯಾರು ಫೋನ್ ಮಾಡಿಲ್ವಾ, ಹಿಂದೆ ತಗೊಳ್ಳಿ ನಾಮಿನೇಷನ್ ಅಂತ ಹೇಳಿಲ್ವಾ? ಮಾಡಿದ್ರೇನು ಅವರು ನಾವು ಕೇಳೋದಿಲ್ಲ. ನಾವು ಒಂದ್ಸತಿ ನಾಮಿನೇಷನ್ ಹಾಕಿದರೆ ನಾವು ತೆಗಿಯೋದಿಲ್ಲ, ಫೇಸ್ ಮಾಡ್ತೀವಿ ಎಲೆಕ್ಷನ್. ಓಕೆ, ಚುನಾವಣೆಯ ಹಿಂದಿನ ದಿನದವರೆಗೂ ಕೂಡ ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತೆ. ಅಂದರೆ ತಮ್ಮ ಬೆಂಬಲಿಗರಿಗೆ ನನಗೆ ಬೇಡ ಸಪೋರ್ಟು, ನನಗೆ ಹಾಕೋ ಓಟ್ ಇವ್ರಿಗೆ ಹಾಕ್ಬಿಡಿ ಅಂತ ಹೇಳುವಂಥದ್ದು, ಅಂಥದ್ದೇನಾದರೂ ಆಗುತ್ತಾ? ಅಂಥದ್ದು ಇವಾಗ ಆಗೋದಿಲ್ಲ. ಮೊದಲೇನು ಎಲ್ಲರೂ ಸೇರಿ ನಮ್ಮ ಸಮುದಾಯ ದೊಡ್ಡವ್ರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಕೊಡ್ತಿದ್ರೆ ನಾನು JDS ಪಕ್ಷದವರು ಪಾರ್ಟಿ ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ನಾವೆಲ್ಲರೂ ಗೆಲ್ಸಿದ್ದೀವಿ. ಇವಾಗೇ ನಾವು ಇದು ಬಿಡೋದಿಲ್ಲ. ಏನು ಮಾಡ್ತೀರಾ ನೀವು? ನಾನು ಬಟ್ಟೆ ವ್ಯಾಪಾರ ಮಾಡ್ತೀನಿ. ಬಟ್ಟೆ ವ್ಯಾಪಾರ. ಓಕೆ, ಒಬ್ಬ ಬಟ್ಟೆ ವ್ಯಾಪಾರಸ್ಥೆ ಈಗ ದೊಡ್ಡವರ ವಿರುದ್ಧ ಉಳ್ಳವರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ. ನಿಮ್ಗೆ ಹೇಳಲ್ವಾ ಯಾಕೆ ಬೇಕಿದು, ಏನಾದರೂ ಆದ್ರೆ ಅಂತ? ನಮ್ಮ ಅಪ್ಪಾಜಿ 60-70 ವರ್ಷದಿಂದ JDS ಪಕ್ಷ, ಜನತಾ ಪಕ್ಷ ಇತ್ತು, ಆವಾಗಿಂದ ಪಾಲಿಟಿಕ್ಸ್ ಮಾಡ್ತಿರೋದು. ನಮ್ಮ ತಮ್ಮರೇ ಅದು ಸಿಯಾಸತ್ನಲ್ಲಿ ಇರೋದು. ನಮ್ಮದು ರಕ್ತದಲ್ಲಿನೂ ಇದು ಪಾಲಿಟಿಕ್ಸ್ ಸಿಯಾಸತ್ ಇದೆ. ಬಡವ್ರದ್ದು ನಾವು ಇದು ಮಾಡಬೇಕು ಸೇವೆ ಅಂತ ನಮ್ಮದು ಇದರಲ್ಲಿ ಇದೆ. ಅದು ಇವ್ರು ನಿಮ್ಮ ತಮ್ಮನ? ಹಾಂ, ನಮ್ಮ ತಮ್ಮ. ಏನು ಹೆಸರು? T. ಅಸ್ಗರ್, JDS. T. ಅಸ್ಗರ್. ಓಕೆ, JDS ಲೀಡರ್ ಅವರು. ಓಕೆ, ಮಾತಾಡ್ತೀನಿ. ನಿಮ್ಗೆ ಯಾಕೆ ವೋಟ್ ಮಾಡಬೇಕು, ಜನ ಏನು ಹೇಳ್ತೀರಿ? ಜನ ಯಾಕೆ ವೋಟ್ ಮಾಡಬೇಕು ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ. ಸೋಲಿದ್ರೇನು ಗೆಲ್ಲಿದ್ರೇನು ನನ್ನ ಜೊತೆಗೆ ಇಷ್ಟು ಜನ ಐತಿ ಅಂತ ನನಗೆ ಮುಸಲ್ಮಾನರು ಅಂತ ಇದು ಮಾಡೋಕ್ಕೆ ಅವ್ರು ನನಗೆ ಸಪೋರ್ಟ್ ಮಾಡಲೇಬೇಕು. ಹೇಳ್ತೀನಲ್ಲ, ಎಲ್ಲರೂ ವೋಟ್ ಹಾಕ್ತಾರೆ, ನನಗೆ ವೋಟ್ ಹಾಕ್ತಾರೆ, ಗೆಲ್ಲಿಸ್ತಾರೆ, ಅವ್ರದ್ದು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರಂತ. ಓಕೆ, ಫೈನ್. ಅಸ್ಕರ್ ಸರ್, ಹೇಗಿದೆ ಟ್ರೆಂಡು, ಏನು ಅನಿಸುತ್ತೆ? ಬಹುತೇಕ ಕಡೆ ಹೋಗೋದೆಲ್ಲ ಕಡೆ ನಮಗೆ ಬೆಂಬಲಿಸ್ತಾ ಇದ್ದಾರೆ, ಜನ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಒಂದೇ ಪ್ರಚಾರ, ಶ್ರೀಮಂತರ ವಿರುದ್ಧ ಬಡವರ ಸ್ವಾಭಿಮಾನದ ಹೋರಾಟ, ಅದಕ್ಕೆ ಬೆಂಬಲ ಸಿಗ್ತಾ ಇದೆ ಮೇಡಮ್. ಓಕೆ, ಸೊ ನೀವೇ ಹೇಳಿದ್ರಿ ಶ್ರೀಮಂತರ ವಿರುದ್ಧದ ಹೋರಾಟ ಅಂತಂದು. ಅವರ ಹಿಂದೆ ದೊಡ್ಡ ದೊಡ್ಡ ನಾಯಕರೆಲ್ಲರೂ ಬರ್ತಿದ್ದಾರೆ, ದೊಡ್ಡ ದೊಡ್ಡ ರ್ಯಾಲಿಗಳು ಆಗ್ತಾ ಇದೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡೋದ್ರಿಂದ ಹಿಡಿದು ಕಾರ್ಯಕರ್ತರಿದ್ದಾರೆ, ಎಲ್ಲವೂ ಕೂಡ ಇದೆ. ನಿಮ್ಮ ಹತ್ರ ಏನಿದೆ? ನಮ್ಮ ಹತ್ರ ನಮ್ಮ ತಂದೆ T. ಯೂಸುಫ್ ಸಾಬ್ ಇದ್ದಾರೆ, ಅವರ ಹೋರಾಟಗಳಿದ್ದಾವೆ. 78 ಇಂದಿರಾ ಗಾಂಧಿರವರ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ತಂದೆ ನಮಗೆ ಆದರ್ಶ. ನಾವು ಲೋಕಮಾನ್ಯ ಜಯಪ್ರಕಾಶ್ ನಾರಾಯಣ್ ಅವರನ್ನು ಓದಿದ್ದೀವಿ, ಆಮೇಲೆ ಲೋಹಿಯಾ ಅವರನ್ನು ಓದಿದ್ದೀವಿ, ಕರ್ಪೂರಿ ಠಾಕೂರ್ ಅವರನ್ನು ಓದಿದ್ದೀವಿ, ನಮ್ಮ ತೀರ್ಥಹಳ್ಳಿಯ ಗೋಪಾಲ್ ಗೌಡ್ರನ್ನು ಓದಿದ್ದೀವಿ. ಹಾಗಾಗಿ ಅವರೇ ನಮಗೆ ಸ್ಫೂರ್ತಿ ಈ ಚುನಾವಣೆಗಳಿಗೆ. ನೀರ್ ನಜೀರ್ ಸಾಬ್ರಂಥ ಮಹಾನ್ ವ್ಯಕ್ತಿಗಳಿಗೆ ಓದಿದ್ದೀವಿ.
ನಮ್ಮ ಹೊಸಪೇಟೆಯ ಗೂಡು ಸಾಬ್ ಇದ್ರಲ್ಲ ಮಾಜಿ ಶಾಸಕರು, ಅವ್ರಿಗೆಲ್ಲ ಓದಿದ್ದೀವಿ, ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಚುನಾವಣೆ ಅಂತ ಹೇಳಿದ್ರೆ ದುಡ್ಡಲ್ಲ ಮೇಡಮ್, ಸ್ಪರ್ಧೆ ಮಾಡೋದು, ಜನರಿಗೆ ಅಪ್ರೋಚ್ ಮಾಡೋದು, ಅವ್ರ ಮತ ಚಲಾಯಿಸೋದು. ಅದರಲ್ಲಿ ಅಪ್ರೋಚ್ ಮಾಡೋದ್ರಲ್ಲಿ ನಾವು ಎಲ್ಲರಿಂದ ಮುಂದಿದ್ದೀವಿ ಅಂತ ಅನಿಸುತ್ತೆ. ಓಕೆ, ಜನರ ರೆಸ್ಪಾನ್ಸ್ ಹೆಂಗಿದೆ? ಜನರು ಈ ಹಣದ ರಾಜಕೀಯದಿಂದ ಬೇಸತ್ತಿದ್ದಾರೆ. ಇವತ್ತು ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ನಿಂತ್ಕೊಳ್ಳೋಕೆ ಅವಕಾಶಗಳಿದ್ದಾವೆ. ಒಬ್ಬ ಮುಸ್ಲಿಂ ಮಹಿಳೆ, ನಮ್ಮ ಹಿರಿಯ ಸೋದರಿ ಬಿಡಿ ಕಟ್ತಿದ್ರು, ಆಮೇಲೆ ಈಗ ಬಟ್ಟೆ ವ್ಯಾಪಾರ ಮಾಡ್ತಾರೆ. ಒಬ್ಬ ಸಾಮಾನ್ಯ ಮಹಿಳೆಯಗೂ ಕೂಡ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಹಕ್ಕಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅವ್ರು ಏನು ಹೆಚ್ಚು ಓದಿಲ್ಲ, ಓದದೇ ಇದ್ದರೂ ಕೂಡ ಜನರಲ್ಲಿ ಹೋಗ್ತಾರೆ, ವೋಟ್ ಕೇಳ್ತಾರೆ. ಲೋಕಸಭೆಯಲ್ಲಿ 5128 ವೋಟ್ ತೊಗೊಂಡಿದ್ರು. ಒಂದು ಸತಿ ಕಾರ್ಪೊರೇಷನ್ ನಿಂತಿದ್ರು, ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಸ್ವಲ್ಪ ಓಟಲ್ಲಿ ಹೋಗಿದೆ. ಆದರೆ ಮಹಿಳೆಯರ ಸಬಲೀಕರಣ ಆಗಬೇಕು ಅಂತ ಹೇಳ್ತಾರೆ. ಅತಿ ಹಿಂದುಳಿದಂಥ ಸಮುದಾಯ, ಅಲ್ಪಸಂಖ್ಯಾತರು, ಮಹಿಳೆಯರು ಹೊರಗೆ ಬರಲ್ಲ ಅಂತಾರೆ. ಮಹಿಳೆಯರು ಮಾತಾಡಬೇಕು ಹೊರಗೆ ಬಂದು ಅಂತ ಹೇಳ್ತಾರೆ. ಅದ್ರಾಗ ಮುಸ್ಲಿಂ ಮಹಿಳೆಯರಿಗೆ ಹೆಚ್ಚು ಸಹಕರಿಸಬೇಕು ಅಂತ ಎಲ್ಲ ಪಕ್ಷದವರು ಹೇಳ್ತಾರೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ರಿಸರ್ವೇಷನ್ ಬರ್ತಾ ಇದೆ, ಮಹಿಳಾ ರಿಸರ್ವೇಷನ್, ಅದಕ್ಕೊಂದು ತಯಾರಿಗೂ ಕೂಡ ನಮ್ಮ ಸಿಸ್ಟರ್ ಅವ್ರಿಗೆ ಸ್ಪರ್ಧೆ ಮಾಡಿಸಿದ್ದೆ. ಓಕೆ, ನಾನು ಮತ್ತೊಂದು ಪ್ರಶ್ನೆ ಕೇಳಬೇಕು ನಿಮಗೆ. ಮೂಲತಃ ನಿಮ್ಮದು JDS ಕುಟುಂಬ. JDSನವರು BJPನವರ ಜೊತೆ ಈಗ ಹೊಂದಾಣಿಕೆ ಮಾಡಿಕೊಂಡು ಅಭ್ಯರ್ಥಿನ ಗೆಲ್ಲಿಸ್ಕೋಬೇಕು ಅಂತ, ನೀವು ಈ ಥರ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಿದ್ದೀರಾ, ಏನು ಅನಿಸುತ್ತೆ ಮೇಡಮ್? ಅದೇ, ಈಗ ರಾಷ್ಟ್ರದಲ್ಲಿ 2 ಗಠಬಂಧನ್ಗಳಿದ್ದಾವೆ, ಒಂದು ಇಂಡಿಯಾ, ಒಂದು NDA. ಈಗ ಮುಸಲ್ಮಾನರಿಗೆ 3ನೇ ಶಕ್ತಿ ಅಂತ ಇದ್ದಿದ್ದೇ ಜನತಾದಳ ಜಾತ್ಯತೀತ ಕರ್ನಾಟಕ ರಾಜ್ಯದಲ್ಲಿ. ಅದು ಕೂಡ ಒಂದು ಇದ್ರ ಜೊತೆಗೆ BJP ಜೊತೆಗೆ ಅಲಯನ್ಸ್ ಮಾಡ್ಬೋದಿರೋದ್ರಿಂದ ನಮಗೆ ಅವಕಾಶಗಳಿಲ್ಲ. ಆದ್ದರಿಂದ ನಾವು ಮತ್ತೆ ಅದೇ ಕಾಂಗ್ರೆಸ್ ಪಕ್ಷ ಹೋಗಬೇಕು, ಅಲ್ಲಿ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಮಗೂ ಕೂಡ ನಿಲ್ಲಕ್ಕೆ ಅವಕಾಶಗಳಿದ್ದಾವೆ ಅಂತ ಹೇಳಿ ಸ್ವಾತಂತ್ರ್ಯವಾಗಿ ಸ್ಪರ್ಧೆ ಮಾಡಿದ್ದೀವಿ. ಈ ಚುನಾವಣೆ ಕಾಂಗ್ರೆಸ್ ವಿರುದ್ಧ ಅಂತನೂ ಅಲ್ಲ ಮೇಡಮ್, ಈ ಚುನಾವಣೆ 2 ರಾಷ್ಟ್ರೀಯ ಪಕ್ಷಗಳ ವಿರುದ್ಧ. ಎಷ್ಟು ನಾವು ಕಾಂಗ್ರೆಸ್ಸಿಗೆ ವಿರೋಧಿಸ್ತಿದ್ದೀವಿ ಅಷ್ಟೇ BJPಗೂ ವಿರೋಧಿಸ್ತಿದ್ದೀವಿ. BJP ವಿರುದ್ಧನೂ ಹೋರಾಟ ಇದೆ. ಈ ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತರ ಜೊತೆಗೆ ಅತಿ ಹೆಚ್ಚು ಅನ್ಯಾಯ ಮಾಡಿರೋಂಥ BJP ಆದರೆ ಅದಕ್ಕೆ ಸಹಕಾರ ಕೊಟ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಅಂತ ನಮ್ಮ ಹೇಳಿಕೆ ಮೇಡಮ್. ಓಕೆ ಮೇಡಮ್, ಇನ್ ಕೇಸ್ ನೀವು ಗೆದ್ದರೆ ಏನೆಲ್ಲ ಮಾಡ್ತೀರಿ ನಿಮ್ಮ ಕ್ಷೇತ್ರಕ್ಕೆ? ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ. ಏನಾರೇ ರಾತ್ರಿ ಕಾಯಿಲೆ ಬಂದರೆ, ಎದೆ ನೋವು ಅದು ಇದು ಬಂದರೆ ಇಲ್ಲಿಂದ ಅಲ್ಲಿ ಹೋಗೋ ತನಕ ಸತ್ತು ಹೋಗಿಬಿಡ್ತಾರೆ ಜನ. ಮತ್ತು ಇಲ್ಲಿ ಬಾಪೂಜಿ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಅಲ್ಲಿ ತಗೊಳೋದಿಲ್ಲ, ಇಲ್ಲಿ ಆಗೋದಿಲ್ಲ ಅಂತ ಅವರೇ ಆಸ್ಪತ್ರೆಗೆ ಹೈಟೆಕ್ಗೆ ಕಳಿಸ್ತಾರೆ. 3 ಲಕ್ಷ 4 ಲಕ್ಷ ಹಾಕಿದ ಮೇಲೆ ಅದು ಸತ್ತೂ ಹೋಗ್ತಾರೆ, ಜೀವನೂ ಬರ್ತಾರೆ. ಅವರೇ ಆಸ್ಪತ್ರೆಗೆ ಹೋಗಬೇಕು ಅಂತ ಮಾಡ್ತಾರೆ. ಅದಕ್ಕೆ ಇಲ್ಲಿ ಒಂದು 400-500 ಬೆಡ್ಡಿಂದು ಒಳ್ಳೆ ಆಸ್ಪತ್ರೆ ಮಾಡಿಸ್ತೀನಿ. ಆಮೇಲೆ ಮಕ್ಕಳಿಗೆ ಒಳ್ಳೆಯದು ಪಾರ್ಕ್, ಇದು ಕಾಲೇಜ್ ಮತ್ತು ಮಕ್ಕಳಿಗೆ. ಓಕೆ, ಇದು ಒಬ್ಬ ಬೀಡಿ ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದಂತಹ ಜಬೀನಾ ಅಪ್ಪ ಅವರ ಮಾತು. ದೊಡ್ಡವ್ರ ಹತ್ರ ಎಲ್ಲ ಇರ್ಬೋದು, ಹಣ ಬಲ ಇರ್ಬೋದು, ಜನ ಬಲ ಇರ್ಬೋದು, ಆದರೆ ನನ್ನ ಹತ್ರ ಮತದಾರರ ಬಲ ಇದೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ನಾನು ಇನ್ ಕೇಸ್ ಗೆದ್ದಂತಹ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಒಳ್ಳೆಯ ಆಸ್ಪತ್ರೆಯನ್ನು ಕಟ್ಟಿಸ್ತೀನಿ, ಯಾಕಂದರೆ ನಾವು ಮಹಿಳೆಯರಾಗಿ ತುಂಬ ಕಷ್ಟ ಅನುಭವಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಮಕ್ಕಳಿಗೋಸ್ಕರ ಪಾರ್ಕ್, ಅದೇ ರೀತಿ ಏನೆಲ್ಲ ಮಾಡ್ತೀನಿ ಅಂತ ಹೇಳಿರೋದನ್ನು ನೀವು ಈಗಾಗಲೇ ಗಮನಿಸಿದ್ದೀರಿ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸಬಾ ಹಕೀಂ, ಸಭೆ ವಿತ್ ಸಭಾ, ದಾವಣಗೆರೆ ದಕ್ಷಿಣ.